ರಾಜ್ಯದಲ್ಲಿ ಮತ್ತೆ ಆಟೋ ಗ್ಯಾಸ್ಗಾಗಿ ಹಾಹಾಕಾರ ಶುರುವಾಗಿದೆ. ಬೆಂಗಳೂರಿನಲ್ಲಿ ಆಟೋ ಚಾಲಕರು ಉರಿ ಬಿಸಿಲಿನಲ್ಲೂ ಕೂಡ ಮತ್ತೆ ಸರತಿ ಸಾಲಿನಲ್ಲಿ ನಿಲ್ಲುವಂತ ಹಂತ ಬಂದಿದೆ. ಸುಬ್ರಹ್ಮಣ್ಯ ನಗರದಲ್ಲಿ ಬಂಕ್ ಬಳಿ ಬೆಳಗ್ಗೆಯಿಂದ 3 ಕಿಲೋಮೀಟರ್ ದೂರದವರೆಗೂ ಆಟೋ ಚಾಲಕರು ನಿಂತಿದ್ರು. ಇದೇ ಪರಿಸ್ಥಿತಿ ಕಲಾಸಿಪಾಳ್ಯ, ಸೆಂಟ್ ಮಾರ್ಕ್ಸ್ ರೋಡ್ನಲ್ಲೂ ಕೂಡ ಕಾಣಿಸಿತು. ಆರ್ಟಿ ನಗರದಲ್ಲಿ ಸುಡು ಬಿಸಿಲಿನಲ್ಲಿ ಆಟೋ ಗ್ಯಾಸ್ ಸಿಗದೆ ಮಹಿಳಾ ಆಟೋ ಚಾಲಕರು ಹೈರಾಣಾಗಿದ್ರು. ಏನೇ ಯುದ್ಧದ ಪರಿಸ್ಥಿತಿ ಆದರೂ ಕೂಡ ಈಗ ಅನುಭವಿಸಬೇಕಾಗಿರುವಂಥದ್ದು ಪಾಪ ಆಟೋ ಚಾಲಕರೇ. ಅವ್ರದ್ದಂತೂ ಪಾಡು ಪರಿಸ್ಥಿತಿ ಏನೇನೋ ಆಗ್ತಾ ಇದೆ. ಈಗ ಸರ್ಕಾರಕ್ಕೆ ಕೊಡೋಕ್ಕೂ ಕೂಡ ದುಡ್ಡಿಲ್ಲ. ಯಾಕೆ ಅಂತಂದರೆ ನಾನು ಕೇಳ್ತಾ ಇದೆ, ಯೂನಿವರ್ಸಿಟಿಯಲ್ಲಿಟ್ಟಿರುವಂಥ ರಿಸರ್ವ್ ಫಂಡ್ಗಳನ್ನು ಬೇರೆ ತರಿಸ್ಕೊಳ್ತಾ ಇದ್ದಾರಂತೆ. 1-2 ಕೋಟಿನೂ ಕೂಡ ದುಡ್ಡೇ ಇಲ್ವಂತೆ ಅವ್ರ ಹತ್ರ. ಒಂದು ಫಂಡ್ ಇಟ್ಟಿರ್ತಾರೆ, ಸರ್ಕಾರದಿಂದ ಅಮೌಂಟ್ ಬರದೇ ಇದ್ದರೆ ಆ ಫಂಡನ್ನು ಯೂಸ್ ಮಾಡೋಕ್ಕೆ, ರಿಸರ್ವ್ ಫಂಡ್ ಅಂತೇಳಿ. ಸೊ ಅಟ್ಲೀಸ್ಟ್ ಈ ಪರಿಸ್ಥಿತಿಯಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟು ಎಡವಟ್ಟು ಕೆಲಸ ಮಾಡ್ಕೊಳ್ಳೋದೇ ಇದ್ದಿದ್ರೆ ಈ ಸಂದರ್ಭದಲ್ಲಿ ಪಾಪ ಆಟೋ ಚಾಲಕರಿಗೆ ಒಂದಿಷ್ಟು ಕೊಡ್ಬೋದಾಗಿತ್ತಾ? ಕೊರೋನಾ ಟೈಮಲ್ಲಿ ಕೊಟ್ಟಂಗೆ ಏನಿದೆ ಈಗ ಹೇಳಿ ಸರ್ಕಾರದ ಬಳಿ? ಈ ಪರಿಸ್ಥಿತಿ ನಿಭಾಯಿಸೋಕ್ಕೂ ಆಗಲ್ಲ ಈ ಸರ್ಕಾರಕ್ಕೆ. ಕಾರಣ ಅವರೇ ಪಾಪರಾಗಿ ಹೋಗ್ಬಿಟ್ಟಿದ್ದಾರೆ. ಎಲ್ಲಿ ನಿಭಾಯಿಸೋಕ್ಕಾಗತ್ತೆ? ಆ ಕ್ಯೂ ನೋಡ್ತಾ ಇದ್ರೆ ಹೊಟ್ಟೆಗೆ ಸಂಕಟ ಆಗಲ್ವೇನ್ರಿ? ದುಡಿಯೋ ಟೈಮಲ್ಲಿ ಹೋಗಿ ಕ್ಯೂ ಹಚ್ಕೊಂಡು ಬರೀ ಗ್ಯಾಸ್ ತುಂಬಿಸ್ಕೊಳ್ಳೋಕೆ ಹೋದರೆ ಪಾಪ. ಇನ್ನು ದಾವಣಗೆರೆ ಬೈ ಎಲೆಕ್ಷನ್ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಬಣ ಬಡಿದಾಟ ಜೋರಾಗಿದೆ. ನಜೀರ್ ಅಹಮದ್ ಮತ್ತು ಅಬ್ದುಲ್ ಜಬ್ಬಾರ್ ಮೇಲಿನ ಕ್ರಮಕ್ಕೆ ದಾವಣಗೆರೆ ಮುಸ್ಲಿಂ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ಇತ್ತ ಸಿಎಂ ಆಪ್ತರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋ ಸಿಎಂ ಆಪ್ತರ ಅಸಮಾಧಾನವೂ ಕೂಡ ಭುಗಿಲೆದಿದೆ. ಸಿಎಂ ಅಸಹಾಯಕರಾಗಿದ್ದಾರೆ ಅಂತ ರಾಜಣ್ಣ ಹೇಳಿಕೆ ಅವರ ವೈಯಕ್ತಿಕ ಅಂತಾರೆ. ಆದರೆ ಅಲ್ಪಸಂಖ್ಯಾತರನ್ನ ಪಕ್ಷ ನಿರ್ಲಕ್ಷ್ಯ ಮಾಡಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ರಾಜೇಂದ್ರನ್ನ ಈಗಾಗಲೇ ಕರೆದು ಮಾತಾಡಿದೀವಿ ಅಂತ ಸಿಎಂ ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ ಸಿಎಂ ಯಾವಾಗ ದುರ್ಬಲ ಆಗಿದ್ದಾರೆ? ಯಾವಾಗಲೂ ಗಟ್ಟಿನೇ ಅವರು, ಟಗರೇ ಅಲ್ವಾ ಅಂತ ಸಚಿವ ಮಹದೇವಪ್ಪ ಅವರು ಹೇಳಿದ್ದಾರೆ. ಅಲ್ಪಸಂಖ್ಯಾತರ ಭಿನ್ನಾಭಿಪ್ರಾಯ ವಿಚಾರವಾಗಿ ನಾನು ಮಾತಾಡಲ್ಲ, ರಾಜಣ್ಣ ಹೇಳಿಕೆ ಅವರ ವೈಯಕ್ತಿಕ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಜಮೀರ್ ಅಹಮದ್ ಸಚಿವ ಸ್ಥಾನದಿಂದ ಇಳಿಸೋದು ಕೇವಲ ಊಹಾಪೋಹ ಅಂತ ಸಚಿವ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ. ಮಾತಾಡಿದ್ದೀನಿ ರಾಜಣ್ಣ ಜೊತೆ, ನಾನು ನಿನ್ನೆ ಕರೆದು ಮಾತಾಡಿದ್ದೀನಿ. ಇದು ಅವರ ವೈಯಕ್ತಿಕವಾದಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅವರ ರಿಯಾಕ್ಷನ್ಗೆ ನನ್ನನ್ನು ಕೇಳಬೇಡಿ. ಆದರೆ ನಾನು ಹೇಳುವಂಥದ್ದು, ನಾವು ಮೈನಾರಿಟಿಯವರನ್ನು ನಿರ್ಲಕ್ಷ್ಯ ಮಾಡುವ ಪ್ರಶ್ನೆ ಇಲ್ಲ. ಅವರು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಂತಿದ್ದಾರೆ. ಒಂದು ರೀತಿ ಸಿಎಂ ಯಾವಾಗ ದುರ್ಬಲಗ್ರಿ, ಯಾವಾಗಲೂ ಗಟ್ಟಿನಿ. ಅವರು ಟಗರೇ ಅಲ್ವಾ, ಬ್ಯಾಂದ್ರೆ ಗುದ್ದು ಬಿಡುತ್ತೆ ಹೋಗಿ. ಸಿಎಂ ಅವ್ರ ಮೇಲೆ ರಾಜಣ್ಣವ್ರಿಗೆ ಪ್ರೀತಿ ಇದೆಯಲ್ಲ, ಅವರು ಜೋರಾಗಿ ಮಾತಾಡಬೇಕು ಅಂತಾರೆ. ಜೋರಾಗಿ ಮಾತಾಡಿದ್ರು ಯಾವ್ಯಾವ ಕಾಲದಲ್ಲಿ ಏನು ಮಾಡಬೇಕಂತ ಮುಖ್ಯಮಂತ್ರಿಗಳಿಗೆ ಗೊತ್ತು. ಅದೆಲ್ಲ ಊಹಾಪೋಹಗಳು. ಜಮೀರ್ ಅಹಮದ್ ಅವರು ನಮ್ಮ ಒಂದು ಪಕ್ಷದ ಒಬ್ಬ ಹಿರಿಯ ಮುಖಂಡ ಮತ್ತು ಒಬ್ಬ ಪ್ರಾಮಾಣಿಕವಾಗಿ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ಒಬ್ಬ ಜನಪ್ರಿಯ ನಾಯಕ. ಅದನ್ನು ಈ ಕೆಲವು ಇನ್ನು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಜೈಲು ಪಾಲಾಗಿದ್ದ ವಿಚಾರವಾಗಿ ಷಡ್ಯಂತ್ರ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ರು. ಈ ವಿಚಾರವಾಗಿ ಈಗ ಪಕ್ಷದಲ್ಲೇ ಪರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ, ಆದರೆ ಕೋರ್ಟ್ ತೀರ್ಪನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ ಅಂತ ಗೃಹ ಸಚಿವರು ಹೇಳಿದ್ರೆ ಕೋರ್ಟ್ ತೀರ್ಪಿಗೆ ತಲೆ ಬಾಗಬೇಕಾಗತ್ತೆ. ನ್ಯಾಯಾಂಗ ಏನಾದರೂ ಹೇಳಿದಾಗ ನಾವು ಏನೇ ಹೇಳಿದ್ರೂ ಕೂಡ ನನ್ನನ್ನು ಬೇರೆ ದೃಷ್ಟಿಯಲ್ಲಿ ನೋಡ್ತಾರೆ ಅಂತ ಮಧು ಬಂಗಾರಪ್ಪ ಹೇಳಿದರು. ಇನ್ನು ನಿನ್ನೆಯಷ್ಟೇ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ವಿನಯ್ ಕುಲಕರ್ಣಿಗೆ ತಾತ್ಕಾಲಿಕ ಕೈದಿ ನಂಬರ್ 3674 ನೀಡಲಾಗಿದೆ. ಎಲ್ಲ 17 ಅಪರಾಧಿಗಳು ಕೂಡ ಒಂದೇ ಕ್ವಾರಂಟೈನ್ ಸೆಲ್ನಲ್ಲಿ ಇದ್ದು 10 ದಿನಗಳ ಬಳಿಕ ಬೇರೆ ಕಡೆ ಶಿಫ್ಟ್ ಆಗ್ತಾರೆ. ಯಾವ ಉದ್ದೇಶದಲ್ಲಿ ಅಥವಾ ಯಾವ ಅರ್ಥದಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೆ. ಆದರೆ ನಾವು ಈ ದೇಶದ ನ್ಯಾಯಾಂಗದ ವ್ಯವಸ್ಥೆಯನ್ನು ಗೌರವಿಸಬೇಕು. ಸರಿ ತಪ್ಪು ಮಾಡೋದಕ್ಕೆ ಮತ್ತೆ ಅಪೀಲ್ ಹಾಕೋಕೆ ಅವಕಾಶ ಇದೆ, ಆದರೆ ತೀರ್ಪನ್ನ ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲ, ಅವರು ಈಗ ಅಧ್ಯಕ್ಷರದ್ದು ಸ್ಟೇಟ್ಮೆಂಟ್ ನೋಡಿದೆ, ಯಡಿಯೂರಪ್ಪ ಅವರು ಸ್ಟೇಟ್ಮೆಂಟು ಅವರು ಒಂಥರ ಬೇರೆ ರೀತಿಯಲ್ಲಿ. ಇದೆಲ್ಲ ಹಿಂಗಾಗಬಾರ್ದಾಗಿತ್ತು. ಈ ನ್ಯಾಯಾಲಯಗಳು ಈ ತರ ತೀರ್ಮಾನ ಮಾಡಿದಾಗ ಒಂದು ಕಡೆ ತಲೆಬಾಗಬೇಕಾಗ್ತದೆ, ಹೋರಾಟ ಮಾಡ್ತಕ್ಕಂಥ ಅವಕಾಶಗಳು ಸಿಕ್ಕಾಗ. ಯಾಕೆಂದ್ರೆ ಇದು ಬಹಳ ಸೂಕ್ಷ್ಮ ಇರ್ತದೆ. ನ್ಯಾಯಾಲಯ ಯಾಕೆಂದ್ರೆ ಅವರು ಮುಖ್ಯಮಂತ್ರಿ ಆಗಬೇಕು, ಅದಕ್ಕೆ ಎಲ್ಲ MLA ಗಳ ಸಹಕಾರ ಬೇಕು. ಅದರಲ್ಲಿ ಇಬ್ಬರು ತಪ್ಪೊಪ್ಪಿಗೆಯನ್ನ ಕೊಟ್ಕೊಂಡಿದಾರಲ್ಲ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕಾಂಗ್ರೆಸ್ ಅವ್ರು ಯಾರು ಮಾಡಿದ್ರು ಅದು ತಪ್ಪಲ್ಲ. ಇದರಲ್ಲಿ ನ್ಯಾಯದ ತೀರ್ಮಾನ ಇದು. ಯಾಕೆ ಈ ಥರ ಪ್ರಶ್ನೆಗಳು ಬರುತ್ತೆ ಕಾಂಗ್ರೆಸ್ ಮೇಲೆ ಅಂತಂದರೆ, DJ ಹಳ್ಳಿ KJ ಹಳ್ಳಿ ಆದಂಥ ಸಂದರ್ಭದಲ್ಲೂ ಅದರಲ್ಲಿರುವಂಥ A1 ಆರೋಪಿಯನ್ನು ಕೂಡ ಕರ್ಕೊಂಡು ಬಂದು ಎಲ್ಲಿ ಓಡಾಡಿಸ್ತಾ ಇದ್ದೀರಾ ನೀವು? ಏನು ಪೊಸಿಷನನ್ನು ಕೊಟ್ಟಿದ್ದೀರಾ? ರಾಹುಲ್ ಗಾಂಧಿ ಅವ್ರ ಕಡೆಯಿಂದ ಅವ್ರಿಗೆ ಸನ್ಮಾನ ಬೇರೆ ಮಾಡಿಸಿದ್ರಿ. ಯಾಕೆ ಕಾಂಗ್ರೆಸ್ ಬಗ್ಗೆ ಈ ರೀತಿಯಾಗಿ ಪ್ರಶ್ನೆಗಳು ಬರುತ್ತೆ ಅಂತಂದರೆ ಇದೇ ಕಾರಣಕ್ಕೋಸ್ಕರ. ಯಾರ ಮೇಲೆ ಯಾವ ಆರೋಪಗಳಿದ್ದಾವೆ, ಅವರ ವಿಚಾರದಲ್ಲಿ ಹೇಗೆ ಮಾತನಾಡಬೇಕು ಅನ್ನುವಂಥದ್ದನ್ನು ನೀವು ಕನ್ಸಿಡರ್ ಮಾಡದೇ ಇದ್ದರೆ, ಅವ್ರನ್ನ ಹೇಗೆ ನಡೆಸ್ಕೊಳ್ಬೇಕು ಅನ್ನೋದನ್ನು ಕನ್ಸಿಡರ್ ಮಾಡದೇ ಇದ್ದರೆ, ಅವ್ರನ್ನ ಹೇಗೆ ದೂರ ಇಡಬೇಕು ಅಂತ ನೀವು ಕನ್ಸಿಡರ್ ಮಾಡದೇ ಇದ್ದರೆ ಪಕ್ಷಕ್ಕೇ ಅದು ಮುಜುಗರ ತರುತ್ತೆ. ಫಾರ್ ಬೆಸ್ಟ್ ಎಕ್ಸಾಂಪಲ್ DJ ಹಳ್ಳಿ KJ ಹಳ್ಳಿಯ
ಮೊದಲನೇ ಆರೋಪಿ ಎಲ್ಲಿದ್ದಾರೆ ಅಂತ ನೋಡಿ ಗೊತ್ತಾಗುತ್ತೆ, ಯಾವ ಸ್ಥಾನಮಾನ ಕೊಟ್ಟಿದ್ದಾರೆ ಅಂತೇಳಿ. ಅವಾಗ ಕೆಲವು ಲೀಡರ್ಸ್ಗಳ ಹಿಂದ್ಗಡೆಗೆ ಬಂದು ನಿಂತ್ಕೊಂಡಿರ್ತಾರೆ. A1 ಆರೋಪಿ. ಇನ್ನು ಹರಿಹರ ಪಂಚಮಸಾಲಿ ಮಠದಲ್ಲಿ ಈಗ ಮೌನ ಕ್ರಾಂತಿ ನಡೀತಾ ಇದೆ. ಮಠದ ಹಾಸ್ಟೆಲ್ ಮಕ್ಕಳಿಂದ ಶ್ರೀಗಳು ಮಸಾಜ್ ಮಾಡಿಸ್ಕೊಳ್ತಾ ಇದ್ರು ಅನ್ನೋ ಟ್ರಸ್ಟಿಗಳ ಆರೋಪ ಈಗ ಮಕ್ಕಳ ರಕ್ಷಣಾ ಸಮಿತಿ ಅಂಗಳದಲ್ಲಿದೆ. ಈಗಾಗಲೇ ಮಠಕ್ಕೆ ಭೇಟಿಯನ್ನು CWC ಕಮಿಟಿ ಕೊಟ್ಟಿದೆ. ಸ್ವಾಮೀಜಿ ಹಾಗೂ ಸಿಬ್ಬಂದಿಯ ವಿಚಾರಣೆಯನ್ನು ನಡೆಸಿ ವರದಿಯನ್ನು ಸಿದ್ಧಪಡಿಸಿದೆ. ಹಾಗೆ ಮಕ್ಕಳ ಕೌನ್ಸಿಲಿಂಗ್ ಕೂಡ ಕಮಿಟಿ ಮಾಡಿದೆ. ಸೋಮವಾರ ವರದಿ ಸಲ್ಲಿಸುತ್ತೆ. ಮಕ್ಕಳ ಹೇಳಿಕೆ ಮೇಲೆ ವಚನಾನಂದ ಸ್ವಾಮೀಜಿಗಳ ಭವಿಷ್ಯ ಕೂಡ ನಿಂತಿದೆ. ಇನ್ನು ಪೀಠದಿಂದ ಉಚ್ಚಾಟನೆಗೊಂಡು 6 ದಿನ ಕಳೆದರೂ ಕೂಡ ವಚನಾನಂದ ಶ್ರೀಗಳು ಮಠವನ್ನು ಬಿಟ್ಟು ಹೋಗ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ಪೀಠ ಬಿಟ್ಟು ಹೋಗೋದಿಲ್ಲ ಅಂತ ಅವರ ಪಟ್ಟು. ಮಠದಲ್ಲಿ ಠಿಕಾಣಿ ಹೂಡಿದ್ದಾರೆ. ಪ್ರತಿದಿನ 100 ಭಕ್ತರು ಮಠಕ್ಕೆ ಬಂದು ಶ್ರೀಗಳ ದರ್ಶನ ಪಡಿತಾ ಇದ್ದಾರೆ. ಅಲ್ಲದೆ ಟ್ರಸ್ಟಿಗಳು ಶ್ರೀಗಳಿಗೆ ಏನಾದರೂ ಅನಾಹುತ ಮಾಡ್ತಾರೆ ಅಂತ ಭಕ್ತರು ಕಾವಲು ಕಾಯ್ತಾ ಇದ್ದಾರೆ. ಆದರೆ ಟ್ರಸ್ಟಿ HS ನಾಗರಾಜ್ ಮಠ ತೊರೆಯುವಂತೆ ಗುರುವಾರದವರೆಗೂ ಗಡುವು ಕೊಟ್ಟಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಮಠದ ಆವರಣದಲ್ಲಿ ಪೊಲೀಸರು ಬಂದೋಬಸ್ತನ್ನು ಮುಂದುವರೆಸಿದ್ದಾರೆ. ಮಠದಲ್ಲಿ ಓದ್ತಿರೋಂಥ ಮಕ್ಕಳದ್ದು ಸ್ವಲ್ಪ ಕಂಪ್ಲೇಂಟ್ ಬಂದಿತ್ತು ಸರ್. ಅದಕ್ಕೋಸ್ಕರ ನಾವು ಇವತ್ತು ಮಠ ಭೇಟಿ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಮಕ್ಕಳು ಎಲ್ಲಿ ಮಲಗ್ತಾ ಇದ್ರು, ಮಕ್ಕಳು ಎಲ್ಲಿ ಓದ್ಕೊತಾ ಇದ್ರು, ಅವ್ರು ಯಾವ ಥರ ಸ್ಟಡಿ ಮಾಡ್ತಿದ್ರು, ಸ್ಕೂಲಿಗೆ ಯಾವ ಥರ ಹೋಗ್ತಾ ಇದ್ರು, ಗುರುಗಳ ಹತ್ರ ಯಾವ ಥರ ಇದ್ರು ಅನ್ನೋದನ್ನ ಪರಿಶೀಲನೆ ಮಾಡಕ್ಕೆ ಬಂದಿದ್ದೀವಿ ಸರ್. ಸಮಯ ಕೊಟ್ಟಿದ್ದೀವಿ ಅವರಿಗೆ. ಈ ವಾರದಲ್ಲಿ ಅವರು ಹೋಗ್ಲಿಲ್ಲ ಅಂದ್ರೆ ನಾವು ಡೇಟ್ ಅನ್ನು ಪ್ರಕಟಣೆ ಮಾಡ್ತೀವಿ. 1 ವಾರ ಕೊಟ್ಟಿದ್ದೀವಿ. ಬರೋ ಗುರುವಾರದೊಳಗೆ ಅವರು ನಿರ್ಗಮಿಸಲಿಲ್ಲದ್ರೆ 1000 ಜನ ಹೋಗಿ ನಾವೇ ಕಳಿಸ್ತೀವಿ. ಸಾರ್ಥಕ ಆಯಿತು ಬಸವಣ್ಣನವರದ್ದು ಆಗ ಹೇಳಿದಂಥದ್ದು. 12ನೇ ಶತಮಾನದ ಕಥೆ ಏನು, ಅವ್ರು ಹೇಳಿದ್ದೇನು, ಈಗ ನಡ್ಕೊಳ್ತಾ ಇರುವಂಥದ್ದೇನು, ಯಾವ್ಯಾವ ಪೀಠಗಳ ವಿಚಾರದಲ್ಲಿ ಏನೇನು ನಡೀತಾ ಇದೆ, ಯಾವ್ಯಾವ ಪೀಠಗಳ ಮೇಲೆ ಏನೆಲ್ಲ ಆರೋಪಗಳು ಬರ್ತಾ ಇದೆ, ಎಂತೆಂಥ ಆರೋಪಗಳು ಬರ್ತಾ ಇದೆ, ಬಸವಣ್ಣನವರು ಏನು ಹೇಳಿದರು, ಈಗ ನಡೀತಾ ಇರುವಂಥದ್ದೇನು, ಅಜಗಜಾಂತರ ವ್ಯತ್ಯಾಸ. Imagine, innovate, integrate. GSSS Institute of Engineering and Technology for Women, Mysuru. Serving the nation with empowered women. ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ರೀ, ಕಳ್ಕೊಂಡ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ಇರೋದನ್ನೆಲ್ಲ ಬಿಟ್ಟು ನಿಂತಂಗೆ. ಯಾಕೆ ಅಂತಂದರೆ ಈಗ ವಿದ್ಯುತ್ ದರ ಏರಿಕೆ ಮಾಡಿದೆ. 1 ಯೂನಿಟ್ಗೆ 56 ಪೈಸೆ ಹೆಚ್ಚಳ ಅಂತೆ. ಮೇ ತಿಂಗಳಿಂದ ಅದಕ್ಕೆ ಅನ್ವಯ ಆಗುತ್ತೆ. ಅದು ಏನು ಲೆಕ್ಕಾಚಾರ ಗೊತ್ತಾ? 2024-25 ಹೋದ ವರ್ಷಕ್ಕೆ 34,084 KR ಆದಾಯ ನಿರೀಕ್ಷೆಯನ್ನು ಮಾಡಿದ್ರಂತೆ ಕೋಟಿ. ಆದರೆ ಈಗ ಅದು ಬಂದಿದ್ದು 32,019 ಕೋಟಿ ಅಷ್ಟೇ ಅಂತೆ. ಇವ್ರ ಲೆಕ್ಕಾಚಾರ ಏನಂದರೆ ಇವ್ರು ನಿರೀಕ್ಷೆ ಮಾಡಿದ್ದು ಬರಲಿಲ್ಲ ಅಂತ ಹೇಳ್ಬಿಟ್ಟು ಆ ಹೊರೆಯನ್ನು ಜನರ ಮೇಲೆ ಹಾಕೋದಂತೆ. ಯಾರ್ರೀ ಇವರೆಲ್ಲ? ನಾಳೆ ಇನ್ನೊಂದು 5,000 ಎಕ್ಸ್ಟ್ರಾ ಇಟ್ಕೊಂಬಿಡಿ ಕೋಟಿ. ನಾವು ನಿರೀಕ್ಷೆ ಇಟ್ಕೊಂಡಿದ್ವಪ್ಪ, ಬಂದಿಲ್ಲ, ಹಾಗಾಗಿ ನಾವು ಅದನ್ನು ಇಲ್ಲೇ ಹಾಕ್ತೀವಿ ಅಂತೇಳಿ ದರ ಏರಿಕೆ ಮಾಡಿಬಿಡಿ. ಆ್ಯಸ್ FKCC ನಮಗೆ ಭಾಳ ಕಷ್ಟ ಅನಿಸ್ತಾ ಇದೆ. ಎಲ್ಲ ಸಬ್ಸಿಡೀಸು ಇಂಡಸ್ಟ್ರಿ ಮೇಲೆ ಹಾಕಿದ್ರೆ ಹೇಗಾಗುತ್ತೆ? ಇದು ಹಳೇದಕ್ಕೂ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಹಾಕಿದ್ರೆ ಕರೆಕ್ಟ್ ಇಲ್ಲ. ಈವನ್ ಮುಂದಕ್ಕೂ 56 ಪೈಸಾ ಅಂದರೆ ಪರ್ ಯೂನಿಟು ಎಷ್ಟು ತೊಂದರೆ ಆಗುತ್ತೆ ಒಂದು ಇಂಡಸ್ಟ್ರಿಗೆ. ಕುತಂತ್ರಿ ಸಿದ್ದರಾಮಯ್ಯ ಈಗ ಅತಂತ್ರ ಆಗಿದ್ದಾರೆ. ಈಗ 65 ಪೈಸಾ ಎಲೆಕ್ಟ್ರಿಕ್ ಚಾರ್ಜಸ್ನ ಜಾಸ್ತಿ ಮಾಡಿದ್ದಾರೆ. ಸುಮಾರು 65,000 ಕೋಟಿ ಬೆಲೆ ಏರಿಕೆಯನ್ನ ಮಾಡಿದ್ರು. ಯಾಕೆಂದ್ರೆ ದಾವಣಗೆರೆ ಮತ್ತು ಬಾಗಲಕೋಟೆ ಎಲೆಕ್ಷನ್ಗೋಸ್ಕರ ಅವ್ರು ಕಾಯ್ತಾ. ಉಚ್ಚಾಬಟ್ಟೆ ವಿದ್ಯುತ್ ದರ ಏರಿಕೆ ಮಾಡಿದ್ದಾರೆ. ಇದು ಖಂಡಿತ ಸರಿಯಲ್ಲ. ನೀವು ಸರಿಯಾದ ಆಡಳಿತ ಮಾಡೋಕ್ಕಾಗದೇನೆ ಈಗ ಬೇಕಾಬಿಟ್ಟು ವಿದ್ಯುತ್ ದರವನ್ನು ಜಾಸ್ತಿ ಮಾಡಿದ್ರೆ ಸಾಮಾನ್ಯ ಜನ ಅದನ್ನು ಕೊಡೋಕೆ ಸಾಧ್ಯ ಆಗೋದಿಲ್ಲ. ಅದು ಇನ್ಯಾವ್ದಾದ್ರು ಏರ್ಸಕ್ಕೆ ಯಾವ್ದಾದ್ರು ಉಳಿದಿದ್ರೆ ಅದು ಗಾಳಿಗೊಂದು ತೆರಿಗೆ ಹಾಕಿಲ್ಲ. ಗಾಳಿ ಮೇಲೆ ಒಂದು ತೆರಿಗೆ ಹಾಕಿಬಿಟ್ರೆ ಸಾರ್ಥಕ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಜೀವನ ಸಾರ್ಥಕ ಆಗುತ್ತೆ. ಆಡು ಮುಟ್ಟದ ಸೊಪ್ಪಿ. ಕರ್ನಾಟಕದಲ್ಲಿ ಬಿಸಿಲ ಬೇಗೆ ತೀವ್ರವಾಗಿದೆ. ಸುಡು ಬಿಸಿಲ ಜೊತೆ ಬಿಸಿ ಗಾಳಿಯೂ ಕೂಡ ಜನರನ್ನು ಇನ್ನಿಲ್ಲದಂತೆ ಮಂಕುಪಡಿಸಿದೆ. ಹವಾಮಾನ ಇಲಾಖೆ ರಾಜ್ಯದಲ್ಲಿ ಹೀಟ್ ವೇವ್ ಅಲರ್ಟ್ ನೀಡಿದೆ. ಮುಂದಿನ 5 ದಿನಗಳಲ್ಲಿ 3 ದಿನ ರಾಜ್ಯದ ಹಲವೆಡೆ ವಾಡಿಕೆಗಿಂತ 3 ಡಿಗ್ರಿ ಉಷ್ಣಾಂಶ ಹೆಚ್ಚಾಗಲಿದ್ದು ಬಿಸಿ ಗಾಳಿ ಎಚ್ಚರಿಕೆ ಕೊಟ್ಟಿದೆ. ಉತ್ತರ ಒಳನಾಡು ಮತ್ತು ಕರಾವಳಿಯ ಹಲವು ಜಿಲ್ಲೆಗಳಲ್ಲಿ ತಾಪಮಾನ 44 ಡಿಗ್ರಿ ಸೆಲ್ಸಿಯಸ್ ವರೆಗೂ ಕೂಡ ಏರಿಕೆಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ರಾಯಚೂರಿನಲ್ಲಿ ನಿತ್ಯ 44.1 ಡಿಗ್ರಿಗೆ 42ಕ್ಕೆ ಈಗ ಹೋಗಿದೆ. ಇಂದು ಮತ್ತು ನಾಳೆ ಬೀದರ್, ಕಲಬುರಗಿ, ವಿಜಯಪುರ, ಬಾಗಲಕೋಟೆ, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಉಷ್ಣ ಅಲೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ನಾಳೆ ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ ಬಿಸಿ ಗಾಳಿಯ ಪ್ರಮಾಣ ಹೆಚ್ಚಾಗಲಿದ್ದು 11ರಿಂದ ಸಂಜೆ 4 ಗಂಟೆಯವರೆಗೆ ಬಿಸಿಲಿನ ತಾಪ ಹೆಚ್ಚಾಗಿರುತ್ತೆ. ಹಾಗಾಗಿ ಹೊರಗೆ ಹೋಗಬೇಡಿ. ಈ ಮಧ್ಯೆ ವಿಜಯಪುರದಲ್ಲಿ ರಾತ್ರಿ ಸುರಿದ ಬಿರುಗಾಳಿ ಮಳೆಯು ಭಾರೀ ಅವಾಂತರವನ್ನು ಸೃಷ್ಟಿ ಮಾಡಿತು. ಇತ್ತ ಶ್ರೀರಂಗಪಟ್ಟಣದ KRS ಡ್ಯಾಂ ನೀರಿನ ಮಟ್ಟ 99 ಅಡಿಗೆ ಕುಸಿದಿದ್ದು ಕುಡಿಯುವ ನೀರಿನ ಅಭಾವ ಭೀತಿ ಆವರಿಸಿದೆ. ಈಗಾಗಲೇ ಬೆಂಗಳೂರಿನ 65 ವಾರ್ಡ್ಗಳಲ್ಲಿ
ನೀರಿನ ಅಭಾವ ಶುರುವಾಗಿದ್ದು ಜಿಬಿಎ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದು ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ದಾವಣಗೆರೆ ತಾಲೂಕಿನಲ್ಲಿ ಗುಡಾಳ್ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಒಂದು 65 ವಾರ್ಡ್ನಲ್ಲಿ ಏನಾದರೂ ಹೆಚ್ಚು ಕಡಿಮೆ ನೀರು ಫಾಲ್ ಆಗಲಿಕ್ಕೆ ಚಾನ್ಸಸ್ ಇವೆ. ಬಾಕಿ ಎಲ್ಲ ವಾರ್ಡ್ಸ್ನಲ್ಲಿ ಸಮಸ್ಯೆನೇ ಇಲ್ಲ. ಸೊ ಆಸ್ ಆಫ್ ನೌ BWSSB is fully prepared. They have sufficient amount of tankers. ಬೇಕಾದರೆ ಅವಶ್ಯಕತೆ ಇದ್ದರೆ ಅವರು ಟ್ಯಾಂಕರ್ಸ್ ಹೈರ್ ಮಾಡಿ ಸಹ ವ್ಯವಸ್ಥೆ ಮಾಡ್ಕೊಳ್ತಾರೆ. ಕೆಲಸ ಬಿಟ್ಟು ಮನೆಯಾಗಿದ್ರು ಮಾತ್ರ ನೀರು ಸಿಗ್ತವೆ. ಕೆಲ್ಸಕ್ಕೆ ಹೋಗ್ತಿದ್ರೆ ನೀರೇ ಸಿಗೋದಿಲ್ಲ. ಊರಾಗ ಅವ್ರ ಮನೆಗೆ ಇವ್ರ ಮನೆ ರಾತ್ರಿ ನಿಂತ್ಕೊಂಡಿರ್ತಾರೆ ಹೆಂಗಸರು ನೀರು ಹಿಡಿಯಕ್ಕೆ. ಅದ್ರಾಗ ಮತ್ತೆ ಗಲಾಟೆ ಹೊಡೆದಾಟ ಹಿಂಗ ನಡೀತೈತಿ. ಊರಾಗ ನೀರಿನ ಮಾತ್ರ ಬೇಕು, ನೀರಿನ ಬೇಕು. ಕುಡಿಯ ನೀರಿಂದ ಕಟ್ಕೊಂಡು ಬಳಸ ನೀರು ಕಟ್ಕೊಂಡು ಪ್ರತಿ ಒಂದು ನೀರು ಸಮಸ್ಯೆನೇ ಇಲ್ಲಿ. ನೀರಿಲ್ಲದ್ರೆ ಬದುಕು ಯಾವ ನಡೀತವೆ, ಜೀವನ ಹೆಂಗಾಕತ್ತೆ. ನೋಡಿ, ಗಣತಿ ಈಗ ಆರಂಭವಾಗ್ತಾ ಇದೆ. ಅದಕ್ಕೆ ಈಗ ಜನಗಣತಿಗೆ ಯಾರು ಗೈರಾದರೆ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತಾರಂತೆ. ಜಿಬಿಎ ಖಡಕ್ ಎಚ್ಚರಿಕೆ ಕೊಟ್ಟಿದೆ. ಏನು ಅಂತಂದರೆ 1,000 ರೂಪಾಯಿ ದಂಡ ಜೊತೆಗೆ 3 ವರ್ಷಗಳವರೆಗೆ ಕಾರಾಗೃಹ ಶಿಕ್ಷೆ ಅಂತೆ. ಗೈರ್ಹಾಜರಾತಿ ಅವಧಿಯನ್ನು ಡೈಸ್ ನಾನ್ ಅಂತ ಪರಿಗಣನೆ, ಅಂದರೆ ಕೆಲಸಕ್ಕೆ ಬಾರದ ದಿನ ಅಂತ ಅರ್ಥ. ಸೇವಾ ನಿಯಮಾವಳಿಯಂತೆ ಶಿಸ್ತು ಕ್ರಮ ಹಾಗೂ ಕಾನೂನು ಕ್ರಮವನ್ನು ತಗೊಳ್ತಾರೆ. ಅಗತ್ಯವಿದ್ದಲ್ಲಿ ಮೊಕದ್ದಮೆ ದಾಖಲಿಸುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕೆಲವರಿಗೆಲ್ಲ ರಿಟೈರ್ಮೆಂಟ್ ಟೈಮಲ್ಲಿರುವಂಥವ್ರನ್ನೆಲ್ಲ ಹಾಕಿದ್ದಾರೆ ಅನ್ನೋದನ್ನು ಕೇಳ್ತಾ ಇದೆ. 59 ವರ್ಷ ಇರೋರ್ನೆಲ್ಲ ಇನ್ನೇನು 1 ವರ್ಷಕ್ಕೆ ರಿಟೈರ್ಮೆಂಟ್ ಆಗ್ತಾರೆ. ಅಂಥವ್ರನ್ನೆಲ್ಲ ಹಾಕ್ಬಿಟ್ಟು ಬಿಸಿಲಲ್ಲಿ ಅವ್ರು ಓಡಾಡಿ ಹೆಚ್ಚು ಕಡಿಮೆ ಆದರೆ ಏನ್ರಿ ಮಾಡ್ತೀರಾ? ಹೆಂಗೆ ಏಜಲ್ಲಿ ಇರುವಂಥವ್ರನ್ನ ಹಾಕ್ಬೇಕು ತಾನೆ. ಇದಕ್ಕೆಲ್ಲ ರಿಟೈರ್ಡ್ ಆಗೋರ್ನೆಲ್ಲ ಹಾಕಿದ್ದೀರಂತೆ. ಅದೇನೇನು ಅನುಭವ ನಿಮಗೆ ಬರುತ್ತೋ ಗೊತ್ತಿಲ್ಲ ಪರಿಸ್ಥಿತಿ. ಸೊ 1,000 ರೂಪಾಯಿ ದಂಡ, ಈಗಾಗಲೇ ಹೇಳಿದೆ ನಾನು ಅದನ್ನೇ. 1,000 ರೂಪಾಯಿ ದಂಡ ಜೊತೆಗೆ 3 ವರ್ಷಗಳವರೆಗೆ ಕಾರಾಗೃಹ ಶಿಕ್ಷೆ. ಗೈರು ಹಾಜರಾತಿ ಅವಧಿಯನ್ನು ಡೈಸ್ ನಾನ್ ಅಂತ ಹೇಳಿ, ಅಂದರೆ ಕೆಲಸಕ್ಕೆ ಬಾರದ ದಿನ ಅಂತ ಅದನ್ನು ಕನ್ಸಿಡರ್ ಮಾಡ್ತಾರೆ. ಸೇವಾ ನಿಯಮಾವಳಿಯಂತೆ ಶಿಸ್ತು ಕ್ರಮ ಹಾಗೂ ಕಾನೂನು ಕ್ರಮ ತಗೊಳ್ತಾರೆ. ಅಗತ್ಯ ಬಿದ್ದಲ್ಲಿ ಮೊಕದ್ದಮೆ ಕೂಡ ದಾಖಲಿಸುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟೇ ನಾನು ಹೇಳೋದು. ಇನ್ನೇನು 59 ವರ್ಷದವರೆಲ್ಲ ಹಾಕಿದಿರಂತ ನೋಡ್ರಪ್ಪ ಅಂತ ಹೇಳಿ. ಕರ್ನಾಟಕ ಸರ್ಕಾರದ ಕಾನೂನು ಇಲಾಖೆ ಅಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಜಿಕೆವಿಕೆಯಲ್ಲಿ ನಡೆದ ಸಮ್ಮೇಳನದಲ್ಲಿ ಮಾತನಾಡಿದ ಅವರು ವೇದಿಕೆ ಮೇಲೆ ಕನ್ನಡದಲ್ಲಿ ಮಾತನಾಡಿ ಸಿಎಂಗೆ ವ್ಯವಸ್ಥೆ ಬಗ್ಗೆ ಮನವರಿಕೆ ಮಾಡಿದರು. ಸರ್ಕಾರವು ಕೋರ್ಟ್ ವಸೂಲಿ ಮಾಡಿಕೊಡುವ ದಂಡದ ಫೀಸ್ನಲ್ಲಿ 75ರಿಂದ 80% ನ್ಯಾಯಾಲಯದ ಅಭಿವೃದ್ಧಿಗೆ ನೀಡಲಿ ಅಂತ ಒತ್ತಾಯಿಸಿದರು. ಅಲ್ಲದೆ ನ್ಯಾಯಾಲಯಗಳ ಕಟ್ಟಡ ನಿರ್ಮಾಣ, ನ್ಯಾಯಾಧೀಶರ ನಿವಾಸಗಳ ನಿರ್ಮಾಣ ಮಾಡುವುದು ವಿವಿಧ ಜಿಲ್ಲೆಗಳಲ್ಲಿ ಅತ್ಯವಶ್ಯಕ. ನ್ಯಾಯಾಧೀಶರ ನೇಮಕಾತಿ, ಸರ್ಕಾರಿ ವಕೀಲರ ನೇಮಕ, ನ್ಯಾಯಾಲಯಗಳು ಪ್ರಸ್ತಾವನೆ ಸಲ್ಲಿಸಿದಾಗ ಗಮನ ಹರಿಸ್ತಾ ಇಲ್ಲ. ಬೇಡಿಕೆಗಳನ್ನು ಕಡಿತಗೊಳಿಸಿ ಅನುಮೋದಿಸಿರುವ ಉದಾಹರಣೆಗಳು ಬೇಕಾದಷ್ಟಿವೆ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ಮಧ್ಯೆ ಸಿಎಂ ಕೂಡ ಮಾತನಾಡಿ ದಕ್ಷಿಣ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಪೀಠ ಸ್ಥಾಪನೆಗೆ ಒತ್ತಾಯಿಸಿದರು. ಕರ್ನಾಟಕ ರಾಜ್ಯದ ನ್ಯಾಯಾಂಗ ವ್ಯವಸ್ಥೆಗೆ ತಮ್ಮ ಸಹಕಾರವನ್ನು ನೀಡುತ್ತಿರುವುದು ಶ್ಲಾಘನೀಯ. ನ್ಯಾಯಾಂಗಗಳ ಕಟ್ಟಡಕ್ಕೆ ಮತ್ತು ನ್ಯಾಯಾಧೀಶರ ನಿವಾಸಗಳು ವಿವಿಧ ಜಿಲ್ಲೆಗಳಲ್ಲಿ ಸ್ಥಾಪಿಸುವುದು ಅತ್ಯವಶ್ಯಕ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಸ್ತಾವನೆಯನ್ನು ಕಳುಹಿಸಿದಾಗ ಮಂದಗತಿಯಲ್ಲಿ ಅದರ ಬಗ್ಗೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ರೈತ ರಾಜ್ ಶೆಟ್ಟಿಯನ್ನು ಬಲಿ ಪಡೆದಿದ್ದ ನರಹಂತಕ ಒಂಟಿಕೋರೆ ಕಾಡಾನೆಯನ್ನು ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ತಂಡ ಯಶಸ್ವಿಯಾಗಿದೆ. ಇವತ್ತು ಬೆಳಗ್ಗೆ 6 ಗಂಟೆಗೆ 3ನೇ ದಿನದ ಕಾರ್ಯಾಚರಣೆ ನಡೆಯಿತು. ಮೊದಲ ಬಾರಿಗೆ ಶ್ವಾನದಳವನ್ನು ಬಳಸಿ ಕಾಡಾನೆ ಇರುವ ಜಾಗವನ್ನೆಲ್ಲ ಪತ್ತೆ ಹಚ್ಚಿದ್ರು. ಅದು ಬೆಳಗ್ಗೆನೇ ಗೊತ್ತಾಗ್ಬಿಡ್ತು ಇವತ್ತು. ನಂತರ ಸಾಕಾನೆಗಳೊಂದಿಗೆ ತೆರಳಿದ್ರು ವೈದ್ಯರು. ಅರವಳಿಕೆ ಚುಚ್ಚುಮದ್ದು ಕೊಟ್ಟರು. ಸ್ವಲ್ಪ ದೂರ ಓಡ್ತು. ಆಮೇಲೆ ಕಾಡಾನೆ ಪ್ರಜ್ಞೆ ತಪ್ಪಿತು. ನಂತರ ನೀರು ಹಾಕಿ ಆರೈಕೆ ಮಾಡಿ ಹಗ್ಗ ಕಟ್ಟಿದ್ರು. ಸಾಕಾನೆಗಳು ಕಾಡಾನೆಯನ್ನು ಸುಮಾರು 2 ಕಿಲೋಮೀಟರ್ ಎಳೆತಂದುವಂತೆ ನಂತರ ಕ್ರೇನ್ ಮೂಲಕವಾಗಿ ಲಾರಿಗೆ ಹತ್ತಿಸಿ ಸ್ಥಳಾಂತರವನ್ನು ಮಾಡಿದ್ದಾರೆ. ಏಪ್ರಿಲ್ 15ನೇ ತಾರೀಕಿಗೆ ಸೆರೆ ಹಿಡಿದಿದ್ದ ಕಾಡಾನೆ ಬೇಲೂರು ತಾಲೂಕಿನ ಕೆರಗೋಡು ಗ್ರಾಮದಿಂದ ತಪ್ಪಿಸ್ಕೊಂಡ್ಬಿಟ್ಟಿತ್ತು. 3 ದಿನ ಕಾರ್ಯಾಚರಣೆ ಮಾಡಿ ಈಗ ಸೆರೆ ಹಿಡಿಯಲಾಗಿದೆ. ಸೈನಿಕರ ಪ್ಯಾರಾಚೂಟ್ ತರಬೇತಿ ವೇಳೆ 50 ಅಡಿ ಎತ್ತರದಿಂದ ಬಿದ್ದು 2 ಸೈನಿಕರು ಗಾಯಗೊಂಡಿರುವ ಘಟನೆ ಬಳ್ಳಾರಿಯ ಹೊರವಲಯದ ಬಿಡಿಹಳ್ಳಿ ಭಾಗದಲ್ಲಿ ನಡೆದಿದೆ. ತರಬೇತಿ ನಿರತ ಸೇನಾ ಸಿಬ್ಬಂದಿ 25 ವರ್ಷದ ಚಿನ್ರಾಜ್ ಹಾಗೂ ಮತ್ತೋರ್ವರು ಗಾಯಗೊಂಡಿದ್ದಾರೆ. 2 ತರಬೇತಿ ನಿರತ ಸೈನಿಕರಿಗೆ ಕಾಲಿನ ಮೂಳೆ ಮುರಿದು ಗಂಭೀರವಾಗಿ ಗಾಯವಾಗಿದೆ. ಶುಕ್ರವಾರ ಬೆಳಗ್ಗೆ 417 ಸೈನಿಕರಿಂದ ತರಬೇತಿ ಜಿಗಿತ ನಡೀತಾ ಇತ್ತು. ತರಬೇತಿ ವೇಳೆ ಪ್ಯಾರಾಚೂಟ್ನಿಂದ 2 ಪ್ಯಾರಾಚೂಟ್ ತರಬೇತಿ ಸೈನಿಕರು ಕೆಳಗೆ ಬಿದ್ದರು. ಆರಂಭದಲ್ಲಿ ಪ್ರಾಥಮಿಕ ಚಿಕಿತ್ಸೆಗಾಗಿ ಬಳ್ಳಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆ ನಂತರ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಯಿತು. 2 ಸೈನಿಕರು ಗಾಯಗೊಂಡ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಐಟಿಐ ಕಾಲೇಜು ಮೈದಾನಕ್ಕೆ ಸೇನಾ ಹೆಲಿಕಾಪ್ಟರ್ ಬಂದಿತ್ತು. ಸೇನಾ ಹೆಲಿಕಾಪ್ಟರ್ ಮೂಲಕ 2 ಗಾಯಾಳು ಸೈನಿಕರನ್ನ ಬೆಂಗಳೂರಿಗೆ ಏರ್ಲಿಫ್ಟ್ ಮಾಡಲಾಗಿದೆ. ಆರ್ಮಿಯಿಂದ ಇದುವರೆಗೂ ಘಟನೆಯ ಕುರಿತು ಹಾಗೂ ಗಾಯಾಳುಗಳ ಬಗ್ಗೆ ಪೂರ್ಣ ಮಾಹಿತಿ ಕೊಡ್ತಿಲ್ಲ. ದಕ್ಷಿಣ ಆಫ್ರಿಕಾದಿಂದ ಬೆಂಗಳೂರಿನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ 4 ಚೀತಾಗಳ ಆಗಮನವಾಗಿದೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರನ್ನು ಬರಮಾಡಿಕೊಂಡ್ರು. ಈ ಬೆಂಗಳೂರಿಗೆ ಬಂದಿರುವಂಥ ಚೀತಾಗಳು ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುವವರೆಗೂ ಸೂಕ್ತ ನಿಗಾ ಇಟ್ಟಿದ್ದಾರೆ. ಹಾಗಾಗಿ 30 ದಿನ ಕ್ವಾರಂಟೈನ್ನಲ್ಲಿ ಇರ್ತಾವೆ.